ಇದು ಸೆಕೆಂಡ್ PUC ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಇಷ್ಟು ಪ್ರಿಪೇರ್ ಆದರೆ ಸಾಕಾಗತ್ತೆ. ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋ ಐಡಿಯಾನೂ ಸಿಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಿಗುತ್ತೆ. ಬೇರೆ ಬೇರೆ ವೀಡಿಯೋಸ್ ವಾಚ್ ಮಾಡಬೇಕು ಅಂತಿಲ್ಲ, ಇಷ್ಟು ಪ್ರಿಪೇರ್ ಆದರೆ ಸಾಕು, ಒಳ್ಳೆ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಲಾಸ್ಟ್ ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಮೆಸೇಜ್ ಮಾಡಿದ್ರಿ, ಥ್ಯಾಂಕ್ ಯು. ಈ ಕ್ವಶನ್ ಪೇಪರ್ಸು ಅಷ್ಟೇ ನಿಮಗೆ ಮಿಡ್ ಟರ್ಮಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತಿಲ್ಲ, ಬೇರೆ ಬೇರೆ ವೀಡಿಯೋಸ್ ವಾಚ್ ಮಾಡ್ತಾ ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕ್ತಾ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತಿಲ್ಲ. ಇದೊಂದು ಕ್ವಶನ್ ಪೇಪರ್ ವಿಡಿಯೋ ನೋಡಿದ್ರೆ ಸಾಕಾಗುತ್ತೆ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ಇಲ್ಲಿರೋ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಅಷ್ಟೊಂದು ಕಲಿಬೇಕಾ ಅಂತ ಅಂದ್ಕೊಳ್ಬೇಡಿ, ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಹಾಗಾಗಿ ಇಷ್ಟು ಪ್ರಿಪೇರ್ ಆದರೆ ಸಾಕಾಗತ್ತೆ. ಮತ್ತು ಇದು ಮಿಡ್ ಟರ್ಮಿಗೆ ಮಾತ್ರ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವ ಕ್ವಶನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ, ನೀಟಾಗಿ ಕಲ್ತ್ಕೊಳ್ಳಿ. ಕಲ್ತ್ರೆ ಸಾಕಾಗಲ್ಲ, ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ಸ್, ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಏನಿದೆ ಅದರ ರೈಟ್ ಆನ್ಸರ್ಸು ಈ ಥರದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ನೀವು ನೋಡ್ಬೋದು. ಬೇರೆ ಸಬ್ಜೆಕ್ಟ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕನ್ನಡ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಅಪ್ಲೋಡ್ ಆಗಿದೆ, ಅದನ್ನು ನೀವು ನೋಡ್ಬೋದು. ಮತ್ತು ನಮ್ಮ ಸ್ಟಡೀಸ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಅದಕ್ಕೆ ಸಂಬಂಧಪಟ್ಟಾಗೂ ಎಷ್ಟೊಂದು ವೀಡಿಯೋಸ್ ಇದೆ. MCQs ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ಥರ ಆನ್ಸರ್ ಮಾಡೋದು, 6 ಟ್ರಿಕ್ಸ್ ಇದೆ. ಓದಿದ್ದು ಯಾಕೆ ಮರ್ತೋಗುತ್ತೆ, ನೆನಪಲ್ಲಿರಬೇಕು ಅಂದರೆ ಏನು ಮಾಡಬೇಕು, ಈ ಥರ ಸಾಕಷ್ಟು ವೀಡಿಯೋಸ್ ಇದೆ ಯೂಸ್ಫುಲ್ ಆಗಿರುವಂಥದ್ದು, ಅದನ್ನು ನೀವು ವಾಚ್ ಮಾಡ್ಬೋದು. ಆ್ಯಕ್ಚುಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತೆಲ್ಲ, ಇನ್ನೂ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ನಾನು ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಗೈಡ್ ಮಾಡ್ತೀನಿ, ಆಗ ನಿಮಗೆ ಪ್ರಿಪೇರ್ ಆಗೋದಕ್ಕೂ ಈಸಿ ಅನಿಸುತ್ತೆ. ಇಷ್ಟೊಂದು ಟೈಮ್ ಬೇಕಾಗಲ್ಲ ಸ್ಟಡೀಸ್ಗೆ, ನಿಮಗೆ ಕಡಿಮೆ ಟೈಮಲ್ಲಿ ಎಫೆಕ್ಟಿವ್ ಆಗಿ ಈಸಿಯಾಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನಾನು 2012ಇಂದ ನಾನು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. 1000+ ಸ್ಟೂಡೆಂಟ್ಸಿಗೆ ನಾನು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀನಿ. ಎಲ್ಲ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದರೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಗೋಲ್ ಇದೆ, ಆದರೆ ಸ್ಕೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಪ್ರಿಪ್ರೇಷನ್ ಅದಕ್ಕೆ ತಕ್ಕ ಆಗಿಲ್ಲ ಅಂತ ಅನ್ಸಿದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಮತ್ತು ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಏನು ಸ್ಟ್ರಗಲ್ಸ್ ಇದೆ ಅದನ್ನು ಈಸಿಯಾಗಿ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್. ಮಿಡ್ ಟರ್ಮ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್. ಇದು ಸೆಕೆಂಡ್ PUC ಬಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಇಷ್ಟು ಪ್ರಿಪೇರ್ ಆದರೆ ಸಾಕಾಗತ್ತೆ. ನಿಮಗೆ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋ ಐಡಿಯಾನೂ ಸಿಗುತ್ತೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಿಗುತ್ತೆ. ಬೇರೆ ಬೇರೆ ವೀಡಿಯೋಸ್ ವಾಚ್ ಮಾಡಬೇಕು ಅಂತಿಲ್ಲ, ಇಷ್ಟು ಪ್ರಿಪೇರ್ ಆದರೆ ಸಾಕು, ಒಳ್ಳೆ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಲಾಸ್ಟ್ ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಮೆಸೇಜ್ ಮಾಡಿದ್ರಿ, ಥ್ಯಾಂಕ್ ಯು. ಈ ಕ್ವಶನ್ ಪೇಪರ್ಸು ಅಷ್ಟೇ ನಿಮಗೆ ಮಿಡ್ ಟರ್ಮಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತಿಲ್ಲ, ಬೇರೆ ಬೇರೆ ವೀಡಿಯೋಸ್ ವಾಚ್ ಮಾಡ್ತಾ ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕ್ತಾ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತಿಲ್ಲ. ಇದೊಂದು ಕ್ವಶನ್ ಪೇಪರ್ ವಿಡಿಯೋ ನೋಡಿದ್ರೆ ಸಾಕಾಗುತ್ತೆ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ಇಲ್ಲಿರೋ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಅಷ್ಟೊಂದು ಕಲಿಬೇಕಾ ಅಂತ ಅಂದ್ಕೊಳ್ಬೇಡಿ, ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಹಾಗಾಗಿ ಇಷ್ಟು ಪ್ರಿಪೇರ್ ಆದರೆ ಸಾಕಾಗತ್ತೆ. ಮತ್ತು ಇದು ಮಿಡ್ ಟರ್ಮಿಗೆ ಮಾತ್ರ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವ ಕ್ವಶನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ, ನೀಟಾಗಿ ಕಲ್ತ್ಕೊಳ್ಳಿ. ಕಲ್ತ್ರೆ ಸಾಕಾಗಲ್ಲ, ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ಸ್, ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಏನಿದೆ ಅದರ ರೈಟ್ ಆನ್ಸರ್ಸು ಈ ಥರದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ನೀವು ನೋಡ್ಬೋದು.
ಬೇರೆ ಸಬ್ಜೆಕ್ಟ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕನ್ನಡ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಅಪ್ಲೋಡ್ ಆಗಿದೆ. ಅದನ್ನು ನೀವು ನೋಡ್ಬೋದು. ಮತ್ತು ನಮ್ಮ ಸ್ಟಡೀಸ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಅದಕ್ಕೆ ಸಂಬಂಧಪಟ್ಟಾಗೂ ಎಷ್ಟೊಂದು ವೀಡಿಯೋಸ್ ಇದೆ. MCQs ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ಥರ ಆನ್ಸರ್ ಮಾಡೋದು, 6 ಟ್ರಿಕ್ಸ್ ಇದೆ. ಓದಿದ್ದು ಯಾಕೆ ಮರ್ತೋಗುತ್ತೆ, ನೆನಪಲ್ಲಿರಬೇಕು ಅಂದರೆ ಏನು ಮಾಡಬೇಕು, ಈ ಥರ ಸಾಕಷ್ಟು ವೀಡಿಯೋಸ್ ಇದೆ ಯೂಸ್ಫುಲ್ ಆಗಿರೋವಂಥದ್ದು. ಅದನ್ನು ನೀವು ವಾಚ್ ಮಾಡ್ಬೋದು. ಆ್ಯಕ್ಚುಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತೆಲ್ಲ, ಇನ್ನೂ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ನಾನು ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಗೈಡ್ ಮಾಡ್ತೀನಿ. ಆಗ ನಿಮಗೆ ಪ್ರಿಪೇರ್ ಆಗೋದಕ್ಕೂ ಈಸಿ ಅನಿಸುತ್ತೆ. ಇಷ್ಟೊಂದು ಟೈಮ್ ಬೇಕಾಗಲ್ಲ ಸ್ಟಡೀಸ್ಗೆ. ನಿಮಗೆ ಕಡಿಮೆ ಟೈಮಲ್ಲಿ ಎಫೆಕ್ಟಿವ್ ಆಗಿ ಈಸಿಯಾಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನಾನು 2012ಇಂದ ನಾನು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. 1000+ ಸ್ಟೂಡೆಂಟ್ಸಿಗೆ ನಾನು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀನಿ. ಎಲ್ಲ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದರೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಗೋಲ್ ಇದೆ, ಆದರೆ ಸ್ಕೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಪ್ರಿಪ್ರೇಷನ್ ಅದಕ್ಕೆ ತಕ್ಕಾಗಿಲ್ಲ ಅಂತ ಅನ್ಸಿದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಮತ್ತು ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಏನು ಸ್ಟ್ರಗಲ್ಸ್ ಇದೆ ಅದನ್ನು ಈಸಿಯಾಗಿ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್. ಮಿಡ್ ಟರ್ಮ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್. ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ಸ್, ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಏನಿದೆ ಅದರ ರೈಟ್ ಆನ್ಸರ್ಸು, ಈ ಥರದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ನೋಡ್ಬೋದು. ಬೇರೆ ಸಬ್ಜೆಕ್ಟ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮ್ ಪೇಪರ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಕನ್ನಡ, ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಅಪ್ಲೋಡ್ ಆಗಿದೆ. ಅದನ್ನು ನೀವು ನೋಡ್ಬೋದು. ಮತ್ತು ನಮ್ಮ ಸ್ಟಡೀಸ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೋದು ಅದಕ್ಕೆ ಸಂಬಂಧಪಟ್ಟಾಗೂ ಎಷ್ಟೊಂದು ವೀಡಿಯೋಸ್ ಇದೆ. MCQs ಆನ್ಸರ್ ಗೊತ್ತಿಲ್ಲ ಅಂದರೆ ಯಾವ ಥರ ಆನ್ಸರ್ ಮಾಡೋದು, 6 ಟ್ರಿಕ್ಸ್ ಇದೆ. ಓದಿದ್ದು ಯಾಕೆ ಮರ್ತೋಗುತ್ತೆ, ನೆನಪಲ್ಲಿರಬೇಕು ಅಂದರೆ ಏನು ಮಾಡಬೇಕು, ಈ ಥರ ಸಾಕಷ್ಟು ವೀಡಿಯೋಸ್ ಇದೆ ಯೂಸ್ಫುಲ್ ಆಗಿರೋವಂಥದ್ದು. ಅದನ್ನು ನೀವು ವಾಚ್ ಮಾಡ್ಬೋದು. ಆ್ಯಕ್ಚುಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತೆಲ್ಲ, ಇನ್ನೂ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ನಾನು ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಗೈಡ್ ಮಾಡ್ತೀನಿ. ಆಗ ನಿಮಗೆ ಪ್ರಿಪೇರ್ ಆಗೋದಕ್ಕೂ ಈಸಿ ಅನಿಸುತ್ತೆ. ಇಷ್ಟೊಂದು ಟೈಮ್ ಬೇಕಾಗಲ್ಲ ಸ್ಟಡೀಸ್ಗೆ. ನಿಮಗೆ ಕಡಿಮೆ ಟೈಮಲ್ಲಿ ಎಫೆಕ್ಟಿವ್ ಆಗಿ ಈಸಿಯಾಗಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನಾನು 2012ಇಂದ ನಾನು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. 1000+ ಸ್ಟೂಡೆಂಟ್ಸಿಗೆ ನಾನು ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀನಿ. ಎಲ್ಲ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದರೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಗೋಲ್ ಇದೆ, ಆದರೆ ಸ್ಕೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಪ್ರಿಪ್ರೇಷನ್ ಅದಕ್ಕೆ ತಕ್ಕಾಗಿಲ್ಲ ಅಂತ ಅನ್ಸಿದ್ರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ ನಾನು 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಮತ್ತು ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಏನು ಸ್ಟ್ರಗಲ್ಸ್ ಇದೆ ಅದನ್ನು ಈಸಿಯಾಗಿ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್. ಮಿಡ್ ಟರ್ಮ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್.